ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆದಂತಹ ಬ್ರೈಡಲ್ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶ ನೀಡಲ್ನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. 7 ಎಳೆ ತಗೊಂಡ್ರು ಕೂಡ ತೊಂದರೆ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಸೊ ಸ್ಟಾರ್ಟಿಂಗ್ ಈ ರೀತಿಯಾಗಿ ಬಟ್ಟೆನ ಸೀದಾ ಇಟ್ಕೊಂಡು ಆ ಗಂಟು ಬಟ್ಟೆಯ ಹಿಂಭಾಗಕ್ಕೆ ಬರೋ ರೀತಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಒಂದ್ಸಲ ಲಾಕ್ ಆದ್ಮೇಲೆ 5 ಚೈನ್ ನ ಹಾಕೊಳ್ತಾ ಇದ್ದೀನಿ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 5 ಚೈನ್, ಮತ್ತೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಹಿಂದಕ್ಕಾದ್ರೂ ಪರವಾಗಿಲ್ಲ, ಮುಂದಕ್ಕೆ ಮಾಡ್ಕೊಳ್ಬಾರ್ದು. ಕರೆಕ್ಟ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡಿದ ನಂತರ ಮತ್ತೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ವಿ. ಸೊ 2 ಸಲ 5 ಚೈನ್ ಆದ್ಮೇಲೆ 2 ಸಲ ಲಾಕ್ ಮಾಡ್ಕೊಂಡಿದ ನಂತರ ದಾರನ ಮೇಲೆ ಕೇಳ್ಕೊಂಡು ಈ ರೀತಿ ಲೆಂತಿ ಆದಂತ ಫ್ಲವರ್ ಬೀಡ್ ನ ನಾನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ. ನೀವು ಬಿಗ್ ಸೈಜ್ ಯಾವ ರೀತಿ ಬೀಡ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಬ್ರೈಡಲ್ ಬೀಡ್ ಬರುತ್ತಲ್ಲ ಆ ತರ ಕೂಡ ಯೂಸ್ ಮಾಡ್ಬೋದು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಸೊ ಬೀಡ್ ಹಾಕೋಕ್ಕಿಂತ ಮುಂಚೆ ಬೀಡ್ ಹಾಕದ್ಮೇಲೆ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊಳ್ಬೇಕು ನೋಡಿ. ಒಟ್ಟು ಬೀಡ್ ಆದ್ಮೇಲೆ 2 ಸಲ ಲಾಕ್ ಆಯ್ತಾ, ಬೀಡ್ಗಿಂತ ಮುಂಚೆ 2 ಸಲ ಲಾಕ್ ಮಾಡ್ಕೊಂಡಿದೀವಿ. ಈಗ ಮತ್ತೆ 5 ಚೈನ್ ಹಾಕೊಳ್ಬೇಕಾಗತ್ತೆ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 2 ಟೈಮ್ಸ್ 5 ಚೈನ್ ಹಾಕೊಳ್ಬೇಕಾಗತ್ತೆ. ಅಂದ್ರೆ ಸ್ಟಾರ್ಟಿಂಗು ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 5 ಚೈನ್ ಬರಬೇಕು. ಅದಾದ್ಮೇಲೆ ಬೀಡ್ ಹಾಕ್ತಿವಲ್ವಾ, ಸ್ಟಾರ್ಟಿಂಗ್ 2 ಟೈಮ್ಸ್ 5 ಚೈನ್ ಆದ್ಮೇಲೆ ಬೀಡ್, ಮತ್ತೆ 3 ಟೈಮ್ಸ್ 5 ಚೈನ್, ಮತ್ತೆ ಬೀಡ್ 3 ಟೈಮ್ಸ್ 5 ಚೈನ್, ಮತ್ತೆ ಬೀಡ್ 3 ಟೈಮ್ಸ್ 5 ಚೈನ್. ಇದೇ ರೀತಿಯಾಗಿ ರಿಪೀಟ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 5 ಚೈನ್ ಬರುತ್ತೆ. ಬೀಡ್ ಹಾಕಿರ್ತೀವಲ್ಲ ಅದ್ರ ಅಕ್ಕಪಕ್ಕದಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೇಬೇಕು. ಯಾಕೆ ಅನ್ನೋದನ್ನ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ತೀನಿ. ಸೊ ಬೀಡ್ ಇನ್ಸರ್ಟ್ ಮಾಡೋದಕ್ಕಿಂತ ಮುಂಚೆ 2 ಸಲ ಬಟ್ಟೆಗೆ ಲಾಕ್, ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದ್ಮೇಲೆ ಬಟ್ಟೆಗೆ 2 ಸರ್ತಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದೀನಿ, ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು ಬಟ್ಟೆ. ಈಗ ಮತ್ತೆ 3 ಟೈಮ್ಸ್ 5 ಚೈನ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಬೇಸ್ ಕೌಂಟಿಂಗ್ ತುಂಬಾನೇ ಈಸಿ ಇದೆ. ನೀವು ತಮ್ಮನೇಲಿ ನೋಡಿರ್ತೀರ ಆಲ್ರೆಡಿ. ಡಿಸೈನ್ ನೋಡುವಾಗ ಅನ್ಸಿರ್ಬೋದು ತುಂಬಾ ಕಷ್ಟ ಇದೆ ಅಥವಾ ಕೌಂಟಿಂಗ್ಸ್ ಯಾವ ರೀತಿ ಇದೆಯೋ ಏನು ಅಂತ. ತುಂಬಾ ಈಸಿ ಇದೆ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಬೇಸ್ ಲೈನ್ ಅಂತೂ ಇದ್ದಿದ್ದು ಈಸಿ ನೋಡಿ. ಬರೀ 5 ಚೈನ್ಗಳೇ ಹಾಕೊಂಡು ಹೋಗೋದು. 3 ಟೈಮ್ಸ್ 5 ಚೈನ್, ಒಂದು ಬೀಡು, 3 ಟೈಮ್ಸ್ 5 ಚೈನ್. ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಹಾಕೊಂಡು ಹೋಗ್ಬೇಕಾಗುತ್ತೆ ಎಂಡಿಂಗ್ ವರೆಗೂ. 3 ಟೈಮ್ಸ್ 5 ಚೈನ್ ಬರುತ್ತೆ. ಬೀಡ್ ಆ ಕಡೆ ಈ ಕಡೆ 2 ಸಲ ಸಿಂಗಲ್ ಕ್ರೋಶ ಅಂದ್ರೆ ಲಾಕ್, ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತ ಕರಿತೀವಿ. ಈ ರೀತಿಯಾಗಿ ಪೂರ್ತಿಯಾಗಿ ಹಾಕೊಳ್ಬೇಕು ನೋಡಿ. ಲಾಸ್ಟ್ ಅಲ್ಲಿ 2 ಸಲ 5 ಚೈನ್ ಬಂದಿದೆ. ಈಗ ನಾನಿಲ್ಲಿ ಸ್ಟೆಪ್ ನ ಎಂಡ್ ಮಾಡ್ಕೊಳ್ತಾ ಇಲ್ಲ, ಇಲ್ಲಿಂದಾನೆ ಬಟ್ಟೆಯಿಂದಾನೆ ನೆಕ್ಸ್ಟ್ ಸ್ಟೆಪ್ ನ ಕಂಟಿನ್ಯೂ ಮಾಡ್ತೀನಿ. ಬೇಕಿದ್ದಲ್ಲಿ ಸ್ಟಾರ್ಟಿಂಗ್ ಕಟ್ ಮಾಡಿ ಸ್ಟಾರ್ಟಿಂಗ್ ಇಂದ ಕೂಡ ಶುರು ಮಾಡ್ಕೊಳ್ಬಹುದು. ಈಗ ನಾನು ಬಟ್ಟೆನ ಉಲ್ಟಾ ತಿರ್ಗಿಸಿ ಇಲ್ಲಿಂದ ಈಗ ನಾನು 5 ಚೈನ್ ನ ಹಾಕೊಳ್ತಾ ಇದ್ದೀನಿ. ಸೊ 5 ಚೈನ್ ಹಾಕಿ ಆ ಫಸ್ಟ್ ಲಾಕ್ ಏನಿರುತ್ತೆ ಅದ್ರ ಮೇಲೇನೆ ಲಾಕ್ ನ ಮಾಡ್ಕೋಬೇಕು. ಈಗ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೊಳ್ತಾ ಇದೀನಿ. ಸೊ 5 ಚೈನ್ ಹಾಕಿ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಸಿಂಗಲ್ ಕ್ರೋಶೆ ಬಟ್ಟೆಗೆ ಹಾಕಿರೋದು, ಫಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ ನ ಮಾಡ್ಕೊಳ್ಬೇಕು. ನೀವು ಬ್ಯಾಕ್ ಸೈಡ್ ಆಗಿರೋದ್ರಿಂದ ನೀಟಾಗಿ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಫಸ್ಟ್ ಹೋಲ್ ಅಲ್ಲಿ ಲಾಕ್ ನ ಮಾಡ್ಕೊಳ್ಬೇಕು. ಅದಾದ ನಂತರ ಈಗ ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಈ ಬೀಡ್ ಬ್ಯಾಕ್ ಸೈಡ್ ದಾರ ಇರುತ್ತಲ್ಲ, ನೋಡಿ ನೀಟಾಗಿ ಗೊತ್ತಾಗುತ್ತೆ ದಾರ. ನೀವು ಬೀಡ್ ಬಟ್ಟೆಗೆ ಲಾಕ್ ಮಾಡೋದು ಟೈಟ್ ಆಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ಲೂಸ್ ಆಗಿ ಮಾಡ್ಕೊಳ್ಳಿ. ಈ ರೀತಿ ದಾರ ಇರುತ್ತೆ ಬ್ಯಾಕ್ ಸೈಡ್. ಕೆಳಗಿಂದ ಮೇಲಕ್ಕೆ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ, 3 ದಾರ ಸೇರಿ 1 ಮಾಡ್ಕೊಳ್ಬೇಕು. ಅಲ್ಲಿಗೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ.
ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ ಕೆಳಗಿಂದ ಮೇಲಕ್ಕೆ ನೀಡಲ್ ಹಾಕಿ ದಾರನ ಎಳ್ಕೊಂಡ್ ಬಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕಾಗತ್ತೆ. ಬೀಡು ಸ್ವಲ್ಪ ಲೂಸ್ ಆಗಿರೋದ್ರಿಂದ ಟ್ವಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಏನ್ ತೊಂದ್ರೆ ಇಲ್ಲ, ಆಮೇಲೆ ಬೇಕಾದ್ರೆ ನಾವು ಫುಲ್ ಫಿನಿಶ್ ಆದ್ಮೇಲೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ನಿಮ್ಗೆ ದಾರಗಳು ಬಿಟ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ನೀವು ನೀಡಲ್ ಎಳ್ಕೊಳ್ಳುವಾಗ ದಾರಗಳು ಒಂದೊಂದ್ ಎಳೆ ಬಿಟ್ಕೊಳ್ಳುತ್ತೆ, ಲೂಸ್ ಆಗುತ್ತೆ, ಆ ರೀತಿ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತು. ಈ ರೀತಿಯಾಗಿ ಒಟ್ಟು ಇಲ್ಲಿ 16 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 3 ದಾರಗಳಿರುತ್ತೆ, 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ನೀಟಾಗಿ ಒಂದೇ ಲೈನ್ ಅಲ್ಲಿ ಬಂದಿದೆ ಡಿಸೈನ್. ನೋಡಿ ಆರ್ಚ್ ಕೂಡ ತುಂಬಾ ಸ್ಟಿಫ್ ಆಗಿದೆ, ಒಂದು ಶೇಪ್ ನೀಟಾಗಿ ಬಂದಿದೆ. ಈಗ 16 ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಸೆಕೆಂಡ್ ಲಾಕ್ ಏನ್ ಮಾಡ್ಕೊಂಡಿರ್ತೀವಿ, ನಾನು ಎಕ್ಸ್ಟ್ರಾ ಏನ್ ಹಾಕ್ತಾ ಇಲ್ಲ ನೋಡಿ. 16 ಆದ್ಮೇಲೆ ದಾರ ಬಿಚ್ಕೊಳ್ತಾ ಹಾಗಾಗಿ ನೀಡಲ್ ಹಾಕೊಳ್ತಾ ಇದೀನಿ. 16 ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಸೆಕೆಂಡ್ ಲಾಕ್ ಏನ್ ಕಾಣಿಸುತ್ತೆ, ಸಿಂಗಲ್ ಕ್ರೋಶ ಬಟ್ಟೆಗೆ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀವಿ ನಾವು. ಸೆಕೆಂಡ್ ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕೊಳ್ಳೋದು. 5 ಚೈನ್ ಹಾಕಿ 5 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ಬೇಕು. ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ನಾನು ಅಲ್ಲಿ ಬೀಡ್ ಸುತ್ತ ಹಾಫ್ ಡಬಲ್ ಕ್ರೋಶ ಹಾಕಿದೀನಲ್ಲ ಅದ್ರ ಬದಲಿಗೆ ಸಿಂಗಲ್ ಕ್ರೋಶ ಡಬಲ್ ಕ್ರೋಶನು ಕೂಡ ನೀವು ಮಾಡ್ಕೊಳ್ಬಹುದು. ಸೊ ಮತ್ತೆ ನಾನಿಲ್ಲಿ 5 ಚೈನ್ ಇರೋ ಕಡೆ 5 ಚೈನೆ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮೇಲೆನೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 5 ಚೈನ್ ಆರ್ಚ್ ಆದ್ಮೇಲೆ 3 ಟೈಮ್ಸ್ 5 ಚೈನ್ ಹಾಕೊಳ್ತಾ ಇದ್ದೀನಿ. ನೋಡಿ ಥರ್ಡ್ 5 ಚೈನ್ ಆದ್ಮೇಲೆ ನೋಡಿ ಫಸ್ಟ್ ಸಿಂಗಲ್ ಕ್ರೋಶ ಏನ್ ಮಾಡ್ಕೊಂಡಿರ್ತೀವಿ ಬಟ್ಟೆಗೆ ಆ ಹೋಲ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಬೀಡ್ದು ಬ್ಯಾಕ್ ಸೈಡ್ ಏನಿರುತ್ತೆ ಆ ದಾರಕ್ಕೆ ನೀಡಲ್ ಹಾಕ್ಬೇಕು. ನೋಡಿ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ ಹಾಕಿ ದಾರನ ಎಳ್ಕೊಳ್ಬೇಕು. ಎಳ್ಕೊಂಡು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ 16 ಹಾಫ್ ಡಬಲ್ ಕ್ರೋಶನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ದಾಗೆ ಡಬಲ್ ಕ್ರೋಶನ ನೀವು ಟ್ರೈ ಮಾಡ್ಬೋದು, ಬಟ್ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ. ಸಿಮಿಲರ್ ಆಗಿ ಇರುತ್ತೆ. ಡಬಲ್ ಕ್ರೋಶ ಮಾಡಿದ್ರೆ ನೀವು 2 ಟೈಮ್ಸ್ ಸಿಂಗಲ್ ಕ್ರೋಶ ಹಾಕಿರ್ತೀರಲ್ಲ ಬಟ್ಟೆಗೆ, ಅದನ್ನ ಅಟ್ಲೀಸ್ಟ್ ಒಂದು 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಯಾಕಂದ್ರೆ ಬೀಡ್ ಆ ಕಡೆ ಈ ಕಡೆ 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಂಡ್ರೆ ನೀವು ಡಬಲ್ ಕ್ರೋಶನ ಮಾಡ್ಕೊಳ್ಬಹುದು. ಈ ರೀತಿಯಾಗಿ 16 ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಸೆಕೆಂಡ್ ಸಿಂಗಲ್ ಕ್ರೋಶ ಬೀಡ್ ಆದ್ಮೇಲೆ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ನನ್ನ ದಾರಾನ ಜಾಯಿನ್ ಮಾಡಿದೀನಿ. ಆದಷ್ಟು ಅದು ಬ್ಯಾಕ್ ಸೈಡ್ ಬರೋ ರೀತಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ 5 ಚೈನ್ ಇರೋ ಜಾಗದಲ್ಲೇ 5 ಚೈನ್ ಹಾಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ಬೇಕು. 4 ಅಥವಾ 5 ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿಯಾಗಿ 3 ಟೈಮ್ಸ್ 5 ಚೈನ್ 16 ಹಾಫ್ ಡಬಲ್ ಕ್ರೋಶೆ, 3 ಟೈಮ್ಸ್ 5 ಚೈನ್ 16 ಹಾಫ್ ಡಬಲ್ ಕ್ರೋಶೆ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಪೂರ್ತಿಯಾಗಿ ನಾನು ಹಾಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಇಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡ್ ಇಂದ ನಾವು ವರ್ಕ್ ಮಾಡ್ಕೊಂಡಿದ್ದೆ. ಈಗ ಫ್ರಂಟ್ ಸೈಡ್ ತಿರುಗಿಸ್ಕೊಂಡಿದ್ದೀನಿ. ನೋಡಿ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನ ಈ ರೀತಿ ಬ್ಯಾಕ್ ಸೈಡ್ ಸೆಕ್ಯೂರ್ ಮಾಡ್ಕೊಳ್ಳಿ. ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಇದ್ದಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡ್ರು ಕೂಡ ನೆಕ್ಸ್ಟ್ ಸ್ಟೆಪ್ ಈಸಿ ಆಗುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಇರೋ ಕಡೆನೆ ನಾನು ಲಾಕ್ ಮಾಡ್ಕೊಳ್ತೇನೆ. ಬಟ್ಟೆ ಸೀದಾ ಇಟ್ಕೊಂಡಿದ್ದೀನಿ. ಅದಾದ ನಂತರ 5 ಚೈನ್ ಹಾಕೊಳ್ಬೇಕು. ಸೊ 5 ಚೈನ್ ಹಾಕಿ 4 ಅಥವಾ 5 ಚೈನ್ ನಿಮ್ಗೆ ಎಷ್ಟು ಇಡ್ಸುತ್ತೋ ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ. ಆ ಲಾಕ್ ಏನಿರುತ್ತೆ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಆದ್ಮೇಲೆ ಲಾಕ್ ಏನ್ ಹಾಕಿರ್ತೀವಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ 5 ಚೈನ್ ಏನಿದೆ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಫಸ್ಟ್ ಹಾಫ್ ಡಬಲ್ ಕ್ರೋಶ ಹೋಲ್ ಕಾಣಿಸುತ್ತೆ, ಬ್ಯಾಕ್ ಸೈಡ್ ಆಗಿರೋದ್ರ ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಹೋಲ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಈಗ ಸೂಜಿ ಮೇಲೆ
3 ದಾರಗಳಿರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿಗೆ ಡಬಲ್ ಕ್ರೋಶ ಆಯ್ತು. ಒಂದು ಡಬಲ್ ಕ್ರೋಶ ಆದ್ಮೇಲೆ 2 ಚೈನ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನ ಇಲ್ಲಿ ನಾನು ಇನ್ಸರ್ಟ್ ಮಾಡ್ಕೊಳ್ತೇನೆ. ಬೀಡ್ ಬೇಡ ಅಂತ ಇದ್ದಲ್ಲಿ ಹಾಗೆ ಕೂಡ ನೀವು ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸರಿ, 2 ಚೈನ್ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ತಾ ಇದೀನಿ. ಒಂದ್ಸಲ ಸುತ್ಕೊಂಡು ಈ ಕಂಬ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡ್ಕೊಳ್ತಾ ಇದೀವಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು, ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಮಾಡ್ಕೋಬೇಕು. ಅದಾದ ನಂತರ 2ಕ್ಕೆ. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲವೂ ಕೂಡ ಒಂದೇ ಲೆಂತ್ ಅಲ್ಲಿ ಬರ್ಬೇಕು. ಮತ್ತೆ ಪ್ರತಿ ಈ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಅಲ್ಲಿ ಮಾಡ್ಕೊಳ್ಳುವಂತ ಎಲ್ಲಾ ಡಬಲ್ ಕ್ರೋಶಗಳು ಆದಷ್ಟು ಚಿಕ್ಕ ಸೈಜ್ ಅಲ್ಲಿ ಇರ್ಬೇಕು. ಅದ್ ನಿಮ್ಗೆ ಪೆಟಲ್ಸ್ ರೀತಿ ನೀಟಾಗಿ ಕಾಣಿಸುತ್ತೆ. ನೀವು ಉದ್ದ ಮಾಡ್ಕೊಂಡ್ರೆ ಅಂದ್ರೆ ಫ್ರಿಲ್ಸ್ ಬಂದ್ಬಿಡುತ್ತೆ ಡಿಸೈನ್ ಅಲ್ಲಿ, ಅಂದ್ರೆ ನೆರಿಗೆ ಬಂದ್ಬಿಡುತ್ತೆ ಫ್ಲವರ್ ಡಿಸೈನ್. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಈ ಡಬಲ್ ಕ್ರೋಶ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಟ್ಟು ನಾನು 8 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಂಡಿದ್ದೀನಿ. 7 ಕೂಡ ಡಬಲ್ ಕ್ರೋಶನ ಮಾಡ್ಕೊಳ್ಬಹುದು. 7 ರಿಂದ 8 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕು. ಎಲ್ಲವೂ ಕೂಡ ಒಂದೇ ಲೆಂತ್ ಅಲ್ಲಿ ಬರ್ಬೇಕಾಗುತ್ತೆ. ಯಾಕಂದ್ರೆ ನಾವು 5 ಪೆಟಲ್ಸ್ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲವೂ ಕೂಡ ಒಂದೇ ಲೆಂತ್ ಅಲ್ಲಿ ಬರ್ಬೇಕಾಗತ್ತೆ. ಆಗ್ಲೇ ನಿಮ್ಗೆ ಫಿನಿಶಿಂಗ್ ನೀಟಾಗಿ ಬರೋದು. ಈ ರೀತಿ 2ಕ್ಕೆ, ಅದಾದ ನಂತರ 2ಕ್ಕೆ 1. ಇಲ್ಲಿ 8 ಡಬಲ್ ಕ್ರೋಶಗಳಾಗಿದೆ. ಅವಾಗವಾಗ್ಲೇ ಕೌಂಟಿಂಗ್ಸ್ ನ ಮಾಡ್ಕೊಂಡು ಡಿಸೈನ್ ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಇಲ್ಲಿಂದ ಲಾಕ್ ಮಾಡಿರ್ತೀವಲ್ಲ, ಅದಾದ್ಮೇಲೆ ಲಾಕ್ ಬಿಟ್ಟು 1 2 3 ಮೂರನೇ ಹೋಲ್ಗೆ ಲಾಕ್ ನ ಮಾಡ್ಕೊಳ್ಬೇಕು. 1 2 ಆದ್ಮೇಲೆ 3ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಕೌಂಟ್ ಮಾಡ್ಕೋಬೇಕು. ಲಾಕ್ ಇಂದ 1 2 3ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 4 ಅಥವಾ 5 ಚೈನ್ ಹಾಕೊಳ್ಬೇಕಾಗುತ್ತೆ. 4 ಹಾಕೊಂಡ್ರು ನಡೆಯುತ್ತೆ ಅಥವಾ 5 ಹಾಕೊಂಡ್ರು ನಡೆಯುತ್ತೆ. ನಾನಿಲ್ಲಿ 5 ಚೈನ್ ಹಾಕೊಳ್ತೀನಿ. 5 ಚೈನ್ ಹಾಕೊಂಡು ಚೂರು ಡಿಸೈನ್ ನ ಬ್ಯಾಕ್ ಸೈಡ್ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು 1 2 3 4 5 5ನೇ ಡಬಲ್ ಕ್ರೋಶ ಹೋಲ್ಗೆ ಲಾಕ್ ನ ಮಾಡ್ಕೊಳ್ಬೇಕು. ನೀವು 5 ಚೈನ್ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಈ ರೀತಿ ಲಾಕ್ ಮಾಡ್ಕೊಂಡು ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಮತ್ತೆ 2 ಚೈನ್ ದಾರಾನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ಏನಿದೆ ಅದನ್ನ ಇನ್ಸರ್ಟ್ ಮಾಡೋದು. ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಆ 4 ಚೈನ್ ಅಥವಾ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶನ ಮತ್ತೆ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ ಒಂದು ಕಂಪ್ಲೀಟ್ಲಿ ಆಪ್ಷನಲ್. ನಿಮ್ಗೆ ಪೆಟಲ್ಸ್ ಟಿಪ್ ಅಲ್ಲಿ ಒಂದೊಂದು ಬೀಡ್ ಬರೋ ರೀತಿ ಇರುತ್ತೆ ಡಿಸೈನ್. ಬೇಡ ಅಂತ ಇದ್ದಲ್ಲಿ ನೀವು ಅದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಮತ್ತೆ ಇಲ್ಲಿ ನಾವು 8 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಆಗ್ಲೇ ಹೇಳ್ದಾಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಅವಾಗ ತುಂಬಾ ನೀಟಾಗಿ ಬರುತ್ತೆ ಡಿಸೈನ್. 16 ಹಾಫ್ ಡಬಲ್ ಕ್ರೋಶ ಏನ್ ಹಾಕೊಂಡಿರ್ತೀವಿ ಅದಕ್ಕೆ ಕರೆಕ್ಟ್ ಆಗಿ ಪೆಟಲ್ಸ್ ಫಿಕ್ಸ್ ಆಗುತ್ತೆ. ನಿಮ್ಗೆ ಫ್ರಿಲ್ಸ್ ಏನೋ ಬರೋದಿಲ್ಲ, ಜಾಸ್ತಿ ಆಯ್ತು ಅನ್ನೋ ತರ ಏನ್ ಅನ್ಸಲ್ಲ. ಹಾಗಾಗಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶನ ನೀವು ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಈಸಿ ಇದೆ ಡಿಸೈನ್, ನೋಡೋದಕ್ಕೆ ತುಂಬಾ ಕಷ್ಟ ಇದೆ ಅಂತ ಅನ್ನಿಸ್ಬೋದು. ಇದೇ ರೀತಿಯಲ್ಲಿ ನೀವು ಪ್ಯಾಚ್ ವರ್ಕ್ ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ಸಪರೇಟ್ ಆಗಿ ಈ ರೀತಿ ಪ್ಯಾಚಸ್ ಮಾಡ್ಕೊಂಡು ಬಟ್ಟೆಗೆ ಸ್ಟಿಚ್ ಮಾಡ್ಕೊಳ್ಬಹುದು. ಅದೇ ರೀತಿ ಡಿಸೈನ್ ಏನಾದ್ರು ತೋರಿಸ್ಬೇಕು ಅಂತ ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇಲ್ಲಿ 8 ಡಬಲ್ ಕ್ರೋಶ ಆದ್ಮೇಲೆ 1 2 3ನೇ ಹೋಲ್ ಏನ್ ಕಾಣಿಸುತ್ತೆ ಲಾಕ್, ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನಾವಲ್ಲಿ ಪ್ರೀವಿಯಸ್ ಏನ್ ಲಾಕ್ ಮಾಡಿರ್ತೀವಿ ಅಲ್ಲಿಂದ 2 ಹೋಲ್ನ ಬಿಟ್ಟು 3ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಮತ್ತೆ ಇಲ್ಲಿಂದ ಈಗ 4 ಅಥವಾ 5 ಚೈನ್, ನಾನಿಲ್ಲಿ 5 ಚೈನ್ಗಳನ್ನೇ ಹಾಕೊಳ್ತೀನಿ. ಫಸ್ಟ್ ಪೆಟಲ್ಗೆ ಎಷ್ಟು ಹಾಕೊಂಡಿರ್ತೀರೋ ಅಷ್ಟೇ ಇಡೀ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಕೌಂಟಿಂಗ್ಸ್ ನ 5 ಚೈನ್ ಹಾಕಿ ಡಿಸೈನ್ ಒಂಚೂರು ತಿರುಗಿಸ್ಕೊಂಡು 5ನೇ ಡಬಲ್ ಕ್ರೋಶ
ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ 5 ಪೆಟಲ್ಸ್ ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ನಾವು. 5 ಪೆಟಲ್ಸ್ ಆಗಿದೆ. 5 ಪೆಟಲ್ ಆದ್ಮೇಲೆ ಲಾಸ್ಟ್ ಅಲ್ಲಿ 2 ಹೋಲ್ ಬಿಟ್ಟು ಲಾಸ್ಟ್ನೇ ಹೋಲ್ಗೆ ನಾನು ಇಲ್ಲಿ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಅಲ್ಲಿ ಇದು ವಿಡಿಯೋ ಚೂರು ಬ್ಲರ್ ಆಯ್ತು. ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ ನಂತರ ಹಾಗೆ ನೀವು ಡಿಸೈನ್ ನ ಕಂಟಿನ್ಯೂ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಮತ್ತೆ ನಾನು 2 ಚೈನ್ ಹಾಕೊಟ್ಟೆ. 2 ಚೈನ್ ಹಾಕೋಬೇಕು. ಡಿಸೈನ್ ಒಂಚೂರು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು 1 2 3 ಮೂರನೇ ಹೋಲ್ ಏನಿರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೂರನೇ ಹೋಲ್ 2 ಚೈನ್ ಹಾಕಿ ಮೂರನೇ ಡಬಲ್ ಕ್ರೋಶಾ ಹೋಲ್ಗೆ ಲಾಕ್ ನ ಮಾಡ್ಕೋಬೇಕು. ಈಗ ಡಿಸೈನ್ ನ ಸೀದಾ ಇಟ್ಕೊಳ್ಳೋದು. ಸೀದಾ ಇಟ್ಕೊಂಡು ನೆಕ್ಸ್ಟ್ 5 ಚೈನ್ ಏನಿರುತ್ತೆ ಅದ್ರೊಳಗೆ ಒಂದ್ಸಲ ಸಿಂಗಲ್ ಕ್ರೋಶೆ, ಅದಾದ ನಂತರ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ನಾನು ಯಾವ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಡಿಸೈನ್ ತುಂಬಾ ನೀಟಾಗಿ ಬರುತ್ತೆ. ಬರೀ ಥ್ರೆಡ್ ವರ್ಕ್ ಆಗಿರೋದ್ರಿಂದ 7 ಎಳೆ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಡಿಸೈನ್ ತುಂಬಾ ಅಂದ್ರೆ ಥಿಕ್ ಆಗಿ ಬರುತ್ತೆ ಡಿಸೈನು. ಸೊ 6 ಎಳೆ ಕೂಡ ಯೂಸ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ನಾನಿಲ್ಲಿ 6 ಎಳೆನೆ ಯೂಸ್ ಮಾಡಿರೋ ಡಿಸೈನ್ಗೆ. ಈ ರೀತಿ ಪ್ರೆಸ್ ಮಾಡಿದ್ರೆ ಆಯ್ತು. ಅಲ್ಲಿಗೆ ಟ್ವಿಸ್ಟ್ ಆಗಿರುತ್ತೆ. 2 ಚೈನ್ ಏನ್ ಹಾಕಿರ್ತೀವಿ ಅದು ಬ್ಯಾಕ್ ಸೈಡ್ ಇಂದ ವರ್ಕ್ ಮಾಡಿರೋದ್ರಿಂದ. ಸೊ ನೆಕ್ಸ್ಟ್ ಮತ್ತೆ ಅಲ್ಲಿಂದ 5 ಚೈನ್ ಹಾಕೊಳ್ತೀನಿ. 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಲಾಕ್ ಏನಿದೆ ಅದ್ರ ಮೇಲೆ ಲಾಕ್ ನ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ನೆಕ್ಸ್ಟ್ 5 ಚೈನ್ ಏನಿದೆ ಅಲ್ಲಿ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಡಿಸೈನ್ ನ ಕಂಟಿನ್ಯೂ ಕೂಡ ಮಾಡ್ಕೊಳ್ಬಹುದು. ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಿದ್ದೀನಿ 5 ಚೈನ್ ಅಲ್ಲಿ. ಅದಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಫಸ್ಟ್ ಹೋಲ್ ಏನಿದೆ ಹಾಫ್ ಡಬಲ್ ಕ್ರೋಶೆ ಹೋಲ್, ಫಸ್ಟ್ ಹೋಲ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರಾನ ತರಬೇಕು. ಒಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಒಂದು ಡಬಲ್ ಕ್ರೋಶೆ ಆಯ್ತು. ಅದಾದ್ಮೇಲೆ 2 ಚೈನ್ ಹಾಕಿ ದಾರಾನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ ಬೀಡ್ ಲಾಕ್, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಏನ್ ಹಾಕಿರ್ತೀವಿ ಅದ್ರ ಪಕ್ಕದಲ್ಲಿ ಆ ಕಂಬದ ಪಕ್ಕದಲ್ಲಿ ನೀಡಲ್ ಹಾಕಿ ದಾರಾನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಟ್ಟು 8 ಡಬಲ್ ಕ್ರೋಶಗಳನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. 2 ಚೈನ್ ಆದ್ಮೇಲೆ 8 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಆಗ್ಲೇ ಹೇಳ್ದಾಗೆ 7 ಕೂಡ ನೀವು ಮಾಡ್ಕೊಳ್ಬಹುದು. ಕಷ್ಟ ಆಗುತ್ತೆ ನಿಮ್ಗೆ, ಆ ಜಾಗ ಸಾಕಾಗ್ತಾ ಇಲ್ಲ ಅಂತ ಇದ್ರೆ 7 ಕೂಡ ಮಾಡ್ಕೊಳ್ಬಹುದು. ಆದ್ರೆ ನೀವು ಫಸ್ಟ್ ಡಿಸೈನ್ ಅಥವಾ ಫಸ್ಟ್ ಪ್ಯಾಚ್ ಅಥವಾ ಫಸ್ಟ್ ಪೆಟಲ್ಸ್ ಅಲ್ಲಿ ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟನ್ನೇ ಪೂರ್ತಿ ಸ್ಯಾರಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು ಇದರಲ್ಲಿ ಫ್ಲವರ್ ಅಲ್ಲಿ ಒಂದು ತರ ಕೌಂಟಿಂಗ್, ಇನ್ನೊಂದ್ರಲ್ಲಿ ಇನ್ನೊಂದ್ ತರ ಕೌಂಟಿಂಗ್, ಆ ತರ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಅಷ್ಟಾಗಿ ಫಿನಿಶಿಂಗ್ ಬರೋದಿಲ್ಲ, ಚೆನ್ನಾಗೂ ಕೂಡ ಕಾಣಿಸೋದಿಲ್ಲ. ಹಾಗಾಗಿ ಇದರಲ್ಲಿ 8 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ತಾ ಇದೀನಿ ನಾನು. 8ನೇ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಇವಾಗ 2 ಹೋಲ್ನ ಬಿಟ್ಟು 3ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ತೇನೆ. ನಾನು ಹೇಳ್ತಾ ಇರೋದು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ 2 ಹೋಲ್ನ ಬಿಟ್ಟು 3ನೇ ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 5 ಚೈನ್ ಹಾಕಿ ಬಟ್ಟೆನ ಅಂದ್ರೆ ಡಿಸೈನ್ ನ ಚೂರು ತಿರುಗಿಸ್ಕೊಳ್ಳೋದು. 5ನೇ ಹೋಲ್ ಏನಿರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. 5ನೇ ಡಬಲ್ ಕ್ರೋಶೆ ಹೋಲ್ ಏನಿದೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 2 ಚೈನ್ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಅದೇ ರೀತಿ 5 ಪೆಟಲ್ಸ್ಗಳು, ಒಟ್ಟು 5 ಪೆಟಲ್ಸ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. 5ನೇ ಪೆಟಲ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಇಲ್ಲಿ ನಾನು 2 ಚೈನ್ ಹಾಕೊಳ್ಬೇಕು. ಆಕ್ಚುಲಿ ಇಲ್ಲಿ ನಾನು 3 ಚೈನ್ ಹಾಕೊಂಡ್ಬಿಟ್ಟಿದೀನಿ ಬೈ ಮಿಸ್ಟೇಕ್, ಆಮೇಲೆ ಸರಿ ಮಾಡಿದೀನಿ. ಸೊ ನೀವು 2 ಚೈನ್ ಹಾಕಿ 3rd ಹೋಲ್ ಏನಿರುತ್ತೆ ಡಬಲ್ ಕ್ರೋಶೆ ಹೋಲು, 2 ಚೈನ್ ಹಾಕಿ 3rd ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ ನ ಮಾಡ್ಕೊಳ್ಬೇಕಾಗತ್ತೆ. ವಿಡಿಯೋದಲ್ಲಿ ನಾನು ಈ ರೀತಿ ತೋರಿಸಿದೀನಿ, ಬಟ್ ಆಮೇಲೆ ಕರೆಕ್ಟ್ ಮಾಡಿದೀನಿ. ಸೊ ನೀವು ಮಾಡುವಾಗ 2 ಚೈನ್ ಹಾಕಿ 3rd ಹೋಲ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ 5 ಚೈನ್ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆ,
ಲಾಕ್ ಮೇಲೆ ಒಂದ್ಸಲ ಲಾಕ್ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ 5 ಚೈನ್ ಹಾಕೊಳ್ಳೋದು. ನೆಕ್ಸ್ಟ್ 5 ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಪೆಟಲ್ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ. ನೋಡಿ, ತುಂಬಾ ಅಂದ್ರೆ ತುಂಬಾ ಸಿಂಪಲ್, ತುಂಬಾ ಈಸಿ ಕೂಡ ಇದೆ. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಅಂತ. ತುಂಬಾ ನೀಟಾಗಿ ಬರುತ್ತೆ ವರ್ಕ್. ಸೊ ಬರೀ ಥ್ರೆಡ್ ವರ್ಕ್ ಆಗಿರೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಬರೀ ಥ್ರೆಡ್ ವರ್ಕ್ ಇದ್ದಾಗ ನೀವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳುವಾಗ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡ್ಬೇಕಾಗುತ್ತೆ. ಎಕ್ಸ್ಟ್ರಾ ಥ್ರೆಡ್ ಎಲ್ಲೂ ಹೊರಗಡೆ ಬರಬಾರ್ದು, ನೀಟಾಗಿ ಬರಬೇಕು, ಆ ರೀತಿ ಟ್ರೈ ಮಾಡ್ಬೇಕಾಗತ್ತೆ. ಸೊ ನೋಡಿ ಪೂರ್ತಿ ಆಗಿದೆ. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನೆಲ್ಲ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು, ಅಥವಾ ಕುಚ್ಚು ಜೊತೆ ಸೇರಿಸಿ ಕಟ್ಕೊಂಡ್ರು ಕೂಡ ನಡೆಯುತ್ತೆ. ಸೊ ಬೇಕಿದ್ರೆ ನೀವು ನಾವು ಹಾಫ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿಗೆ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಬೇಕಿದ್ರೆ ಸ್ಟಿಕ್ ಮಾಡ್ಕೊಳ್ಬಹುದು. ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 137 ದಾರನ ಬ್ರೈಡಲ್ ಕುಚ್ಚು ಕಟ್ಟಿದ್ನಿ, ಅಂದ್ರೆ ಲೆಂತಿಯಾಗಿ ಕುಚ್ಚನ್ನ ಕಟ್ಟಿ ಮಧ್ಯದಲ್ಲಿ ಬೀಡ್ ನ ಸ್ಟಿಕ್ ಮಾಡಿ ಮತ್ತೊಂದು ಕುಚ್ಚನ್ನ ಬೇಬಿ ಕುಚ್ಚು ತರ ಕಟ್ಟಿದೀನಿ. ಸೊ ಇದನ್ನ ನಾವು ಬ್ರೈಡಲ್ ಕುಚ್ಚು ಅಂತ ಹೇಳ್ತೀವಿ. ಪರ್ಸನಲಿ ತುಂಬಾ ಇಷ್ಟ ಆಯ್ತು ನನ್ಗೆ ಡಿಸೈನು. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.